ಪಾಡ ರೈತರು, ಕೂಲಿಕಾರರು ಇವತ್ತು ಗ್ರಾಮೀಣ ಕಾರ್ಮಿಕರಾಗಿ ಬದಲಾವಣೆ ಆಗ್ತಾ ಇದ್ದಾರೆ. ಧನಾದಾಯ ಕಡಿಮೆ ಆಗ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಬೇಳೆ ರೇಟ್ ಜಾಸ್ತಿ ಆಗಿದೆ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ನಾವು ಕೊಂಡ್ಕೊಳ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರಿದೆ. ಆದರೆ ನಮ್ಮ ಅಸಂಘಟಿತ ಕಾರ್ಮಿಕ, ನಮ್ಮ ಅಕ್ಕಂಗರಾಗಿರ್ತಕ್ಕಂಥ ಅಂಗನವಾಡಿಯವರ ಕನಿಷ್ಠ ವೇತನ ಜಾಸ್ತಿ ಆಗ್ತಾ ಇದೆಯಾ? ದಯವಿಟ್ಟು ಅಂಬುಲೆನ್ಸ್ ಬರ್ತಾ ಇದೆ, ದಯವಿಟ್ಟು ಅವ್ರಿಗೆ ದಾರಿ ಮಾಡ್ಕೊಳ್ಳಿ. ಕ್ವಿಟ್ ಇಂಡಿಯಾ ಚಳವಳಿಗೆ ಗಾಂಧಿಯನ್ನು ಆಡಿದಂತಹ ಮಹಾತ್ಮ ಗಾಂಧೀಜಿಯವರು ಮಾಡಿ ಮಾಡು ಅಥವಾ ಮಡಿ ಎಂಬತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟಿದ್ರು. ಆ ಘೋಷಣೆಯನ್ನ ಯಾರ ವಿರುದ್ಧ ಕೊಟ್ಟಿದ್ದು ಅಂತಂದ್ರೆ, ಎರಡನೇ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಏನು ಬ್ರಿಟಿಷರ ಆಳ್ವಿಕೆ ನಮ್ಮನ್ನ ಆವರಿಸಿಕೊಂಡಿತ್ತು, ಆ ಬ್ರಿಟಿಷರು ನಮ್ಮ ರೈತರು ಬೆಳೆದಂತ ಬೆಳೆಯನ್ನ ಲೂಟಿ ಹೊಡಿತಾ ಇದ್ರು, ನಮ್ಮ ಕಾರ್ಮಿಕರು ದುಡಿದಂತಹ ಉತ್ಪಾದನೆಯನ್ನ ಅವರು ಲೂಟಿ ಹೊಡಿತಾ ಇದ್ರು. ದೇಶದಲ್ಲಿ ಹಸುವಿನ ಪ್ರಮಾಣ ಹೆಚ್ಚಾಗಿತ್ತು, ನಿರುದ್ಯೋಗ ಹೆಚ್ಚಾಗಿತ್ತು, ಬೆಲೆ ಏರಿಕೆ ಹೆಚ್ಚಾಗಿತ್ತು, ಜನರ ಜೀವನ ತತ್ತರಿಸುವಂತಾಗಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರನ್ನು ಈ ನಾಡು ಬಿಟ್ಟು ತೊಲಗಿಸಬೇಕು ಅಂತೇಳಿ ಇಡೀ ಭಾರತ ದೇಶ ಒಂದಾಗಿ ಹೋರಾಟಕ್ಕೆ ಇಳಿದಂತ ದಿವಸ ಆಗಸ್ಟ್ 8, 1942. ಅದರ ಒಂದು ಪ್ರೇರಣೆಯಿಂದ ಇವತ್ತು ಮತ್ತೆ ನಮ್ಮ ದೇಶಕ್ಕೆ ಅಂಥದ್ದೇ ಒಂದು ಸಂದರ್ಭ ಒದಗಿ ಬಂದಿದೆ. ನಮ್ಮ ದೇಶವನ್ನು ಆಗ ಬ್ರಿಟಿಷ್ ಒಬ್ಬ ಆಳ್ವಿಕೆ ಮಾಡಿದ್ರೆ, ಈಗ ಕಾರ್ಪೊರೇಟ್ ಕಂಪನಿಗಳ ಹೆಸರಿನಲ್ಲಿ ಅನೇಕ ದೇಶದವರು ಇವತ್ತು ನಮ್ಮನ್ನ ದೌರ್ಜನ್ಯ ಮಾಡಿ ನಮ್ಮ ಹಣವನ್ನ, ನಮ್ಮ ಉತ್ಪಾದನೆಯನ್ನ, ನಮ್ಮ ಸಂಪಾದನೆಯನ್ನ, ನಮ್ಮ ನೈಸರ್ಗಿಕ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಉದಾಹರಣೆಗೆ 1931ರಲ್ಲಿ ಕರಾಚಿಯ ಅಧಿವೇಶನದಲ್ಲಿ ಏನು ಅದಕ್ಕೂ ಮುಂಚೆ ಸುಖದೇವ್, ಭಗತ್ ಸಿಂಗ್, ರಾಜ್ಗುರು ಅವರನ್ನ ನೇಣಿಗಾಕಿದ್ರು. ಅವರನ್ನು ಉಳಿಸಲಿಕ್ಕಾಗಲಿಲ್ಲ ಅಂತೇಳಿ ಗಾಂಧೀಜಿ ವಿರುದ್ಧ ಇಡೀ ಭಾರತ ದೇಶದ ಯುವಜನತೆ ದಂಗೆಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಕರಾಚಿಯಲ್ಲಿ ಅಂದಿನ ಒಂದು ಸ್ವಾತಂತ್ರ್ಯ ಉದ್ಯಾನದ ಒಂದು ನಾಯಕತ್ವ ಕರಾಚಿ ಅಧಿವೇಶನವನ್ನು ಮಾಡಿ ಅಲ್ಲಿ 18 ಆಶ್ವಾಸನೆಗಳನ್ನ ಜನರಿಗೆ ಕೊಟ್ಟರು. ಅದು ಒಂದು ಸಾಮಾಜಿಕ ಒಪ್ಪಂದ. ಭಾರತ ದೇಶ ಮುಂದೆ ಸ್ವತಂತ್ರ ಆದರೆ ಪ್ರತಿಯೊಬ್ಬ ರೈತನನ್ನು ಕೂಡ ಸಾಲದಿಂದ ವಿರುಕ್ತಿ ಮಾಡ್ತೇವೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಈ ವೇಳೆ ನಮ್ಮ ಮನೆಗಳಲ್ಲಿ ಸಾಲ ಹೆಚ್ಚಿಗೆ ಕಡಿಮೆ ಇಲ್ಲ. ಜನರ ಜೀವನ ನಡೆಸಲಿಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲಿ ಮನೆಗೂ ಹೆಣ್ಣು ಮಕ್ಕಳನ್ನ ಕೂಡಿಗಟ್ಟಿ ಅವರಿಗೆ ಸಾಲದ ಹೊರೆಯನ್ನ ಹೊತ್ತಂತ ಈ ಸರ್ಕಾರ ಜನಸಾಮಾನ್ಯರಿಗೆ ಸಂಬಳವನ್ನು ಜಾಸ್ತಿ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಲಿಲ್ಲ. ಕನಿಷ್ಠ ವೇತನ ಅದು ಜಾರಿಯಾದರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಅದಕ್ಕೊಂದು ಕಾನೂನು ರೂಪಿಸಿ ಅದನ್ನ ಮಟ್ಟಿಗೆ ಸಾಮಾನ್ಯ ನೌಕರರಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಡ್ಕೊಳ್ತಾ ಇಲ್ಲ. ನಮ್ಮನ್ನು ಹೋರಾಟ ಮಾಡ್ತಾ ಇದ್ರೆ ತಡಿತಾ ಇದ್ರೆ ಪೊಲೀಸರು ಜೈಲಿಗಾಗ್ತೀವಿ ಅಂತ ಇದ್ರೆ ನಾವು ಜೈಲಿಗೆ ಹೋಗಕ್ಕೆ ಬಂದಿರೋದು ಅನ್ನೋದು ಮಾಡ್ತಿದ್ದಾರೆ. ಗಾಡಿಗಳನ್ನು ಅರ್ಪಿಸ್ತಾ ಇದ್ದಾರೆ. ಅವರನ್ನು ಅರ್ಥ ಮಾಡ್ಕೋಬೇಕು. ಅವರನ್ನು ಒಳಗೊಂಡಂತೆ ಅವರಿಗೂ ಕೂಡ ಕನಿಷ್ಠ ವೇತನ ಸಿಗಬೇಕು, ರಜೆ ಸಿಗಬೇಕು, ಕನಿಷ್ಠ ಉದ್ಯೋಗ ಅವಧಿ ನಿಗದಿ 50-60 ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರ ಭೂಮಿಯನ್ನು ಅರಣ್ಯ ಭೂಮಿ ಅಂತೇಳಿ ಇವತ್ತು ರೈತರನ್ನು ಒತ್ತಾಯಿಸ್ತಾ ಇದ್ದಾರೆ. ಇವತ್ತು ಅರ್ಜಿ ನಂಬರ್ 57 ಹಾಕಿರ್ತಕ್ಕಂಥ ರೈತರು ಹಕ್ಕುಪತ್ರಕ್ಕಾಗಿ ಇವತ್ತು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ. ಇದುವರೆಗೂ ಹಕ್ಕುಪತ್ರ ಕೊಡಲಿಲ್ಲ. ಬಿಬಿಜಿ ಗ್ರಾಮ್ಜಿ ಸರಿಯಾಗಿ ಬಡವರಿಗೆ ಕೆಲಸ ಸಿಗ್ತಾ ಇಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ನಿವೇಶನಗಳಿಲ್ಲ. ಕನಿಷ್ಠ ಕೂಲಿ ಕಾಯ್ದೆ ಜಾರಿ ಮಾಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇಲ್ಲ. ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಇವತ್ತು ಈ ಭಾರತ ದೇಶಾದ್ಯಂತ ಏನು ನರೇಂದ್ರ ಮೋದಿ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಹೋಗ್ತಾ ಇರ್ತಕ್ಕಂಥ ವಿರೋಧಿಸಿ ಇವತ್ತು ಜೈಲು ಬರೋಣ ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಅರೆಸ್ಟ್ ಆಗಬೇಕು, ನಾವು ಜೈಲಿಗೆ ಹೋಗ್ಬೇಕು, ನಾವು ಜೈಲಿಗೆ ಹೋಗಕ್ಕೆ ಸಿದ್ಧರಿದ್ದೀವಿ. ಅದಕ್ಕೆ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲಿ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಪ್ರತಿಭಟನೆ ಸೇರಿಸಿ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ. ಅಖಿಲ ಭಾರತ ಮಟ್ಟದಲ್ಲಿ ರೈತರು, ಕಾರ್ಮಿಕರು, ಕೂಲಿಕಾರರು ಎಲ್ಲ ಒಟ್ಟು ಸೇರಿ ಸುಮಾರು
12ರಿಂದ 15 ಕೋಟಿ ಜನ ಇವತ್ತು ಎಲ್ಲಾ ಕಡೆನೂ ಜೈಲ್ ಬರೋ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಕಾರಣ ಏನಂತ ಹೇಳಿದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ರೈತ ವಿರೋಧಿ ಮತ್ತೆ ಕಾರ್ಮಿಕ ವಿರೋಧಿ ನೀತಿಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಕಾರ್ಮಿಕರ ಹಕ್ಕುಗಳನ್ನ ತೆಗೆದು ಇವತ್ತು 4 ಸಮಿತಿಗಳನ್ನಾಗಿ ಮಾಡಿದ್ದಾರೆ. ಅದು ಇವತ್ತು ಸಂಪೂರ್ಣವಾಗಿ ಮರಣ ಶಾಸನವಾಗಿದೆ ಇವತ್ತು ಕಾರ್ಮಿಕರಿಗೆ. ಅದೇ ರೀತಿಯಲ್ಲಿ ರೈತರ ಭೂಮಿಯನ್ನ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ನೂರಾರು ಎಕರೆ, ಸಾವಿರಾರು ಎಕರೆ ಇವತ್ತು ಕಸಿದುಕೊಳ್ತಕ್ಕಂಥದ್ದೇನಿದೆ ಅದು ಕೂಡ ರೈತ ವಿರೋಧಿ ನೀತಿಗಳಾಗಿದೆ. ಮತ್ತೆ ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಇವತ್ತು ಬೆಲೆ ಸಿಗತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅಮೆರಿಕದೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಕೂಡ ಒಂದು ಕಾರಣ ಇದೆ. ಹಂಗಾಗಿ ಆ ನೀತಿಗಳನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದನ್ನ ತೆಗೆದು ಇವತ್ತು ಜಿ ರಾಮ್ಜಿ ಯೋಜನೆ ತಂದಿದ್ದಾರೆ. ಇದು ಯಾವುದೇ ರೀತಿಯಲ್ಲ ಭದ್ರತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಏನು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿರ್ತಕ್ಕಂಥ ಏನು ಆದೇಶ ಮಾಡಿತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅದನ್ನ ಮತ್ತೆ ಈಗ ವಾಪಸ್ ಪಡ್ಕೊಂಡಿದ್ದಾರೆ, ತಟಸ್ಥವಾಗಿ ನಿಲ್ಲಿಸಿದ್ದಾರೆ. ಅದನ್ನ ಕೂಡಲೇ ಜಾರಿ ಮಾಡಬೇಕು. ಕನಿಷ್ಠ ವೇತನದ ವ್ಯಾಪ್ತಿಗೆ ಅಂಗನವಾಡಿ, ಬಿಸಿ ಊಟ, ಅದೇ ರೀತಿಯಲ್ಲಿ ಗಾರ್ಮೆಂಟ್ಸ್, ಆಶಾ ವರ್ಕರ್ಸ್ ಕೂಡ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನಾವು ಈ ಜೈಲ್ ಬರೋ ಕಾರ್ಯಕ್ರಮ ಮಾಡ್ತೇವೆ. ಡಿ.ಸಿ ಆಫೀಸ್ ಮುಂದೆ ನಾವು ಚಿಕ್ಕಬಳ್ಳಾಪುರ ನಗರದಿಂದ ನಾವು ಪ್ರೊಶನ್ ಬಂದ್ವಿ. ಡಿ.ಸಿ ಆಫೀಸ್ ಹತ್ರ ಹೋಗಿ ಹೋರಾಟ ಮಾಡ್ಬೇಕು ಅಂದಾಗ ಏಕಾಏಕಿ ಪೊಲೀಸ್ನವ್ರು ಪಡೆದು ನಮ್ಮ ಹಕ್ಕುಗಳನ್ನ ಕಿತ್ತಾಕಿದ್ದಾರೆ. ಮತ್ತೆ ಅಲ್ಲಿ ಇಲ್ಲ ಇರ್ತಕ್ಕಂಥ ಸಮಸ್ಯೆ ಮಾಡಿ ಇವತ್ತು ರೋಡ್ ಬ್ಲಾಕ್ ಆಗಂಗ್ ಮಾಡಿ ಇವತ್ತು ಮತ್ತೆ ನಮ್ಮನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಾವು ಆ ಅರೆಸ್ಟ್ಗಳಿಗೆ ಇದಕ್ಕೆ ನಾವು ಹೋರಾಟಗಾರರು ಮಣಿಯೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಹೋಗ್ತಾ ಇದ್ದೀವಿ. ನಮ್ಮ ಹಕ್ಕುಗಳು ಈಡೇರ್ಬೇಕು, ಇಲ್ಲಾಂದ್ರೆ ಜೈಲಲ್ಲಿ ಇಟ್ಕೊಳ್ಳಿ, ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ.